ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಆದರ್ಶ ದಂಪತಿಗಳು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಆದರ್ಶ ದಂಪತಿಗಳು ಬರೋರು ಮಾತ್ರ ಆದರ್ಶ ದಂಪತಿಗಳಲ್ಲ, ಇಲ್ಲಿ ಕೂತಿರೋ ಒಬ್ರೊಬ್ರು ಆದರ್ಶ ದಂಪತಿಗಳೇ. ನಿಮ್ಮಲ್ಲೂ ಆದರ್ಶ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಶೈಲಜಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಶೈಲಜಾ ಅವರಿಗೆ ವೆಲ್ಕಮ್. ಈ ಕಾರ್ಯಕ್ರಮದಲ್ಲಿ ನಾವು ಜೋಡಿನ ಕರಿತೀವಿ, ಕೆಲವು ಪ್ರಶ್ನೆ ಕೇಳ್ತೀವಿ, ಬಹುಮಾನ ಕೊಡ್ತೀವಿ. ಅದೆಲ್ಲ ನೀವು ನೋಡಿದ್ದೀರಾ ಆದರ್ಶ ದಂಪತಿಗಳಲ್ಲಿ. ಆದರೆ ಯಾವ್ಯಾವ ಪ್ರಶ್ನೆ ನಾವು ಕೇಳ್ತೀವಿ ಅನ್ನೋದನ್ನ ನೀವು ಇವಾಗ ನೋಡ್ತೀರಾ. ಕರಿಯೋಣ ಜೋಡಿಗಳನ್ನ. ಎಲ್ಲರೂ ರೆಡಿನಾ? ವೆಲ್ಕಮ್ ಮಾಡಿ ರೀಲ್ಸ್ ರಾಣಿ ನವ್ಯ, ಹಾಯ್ ಫ್ರೆಂಡ್ಸ್, ರಿಯಲ್ ಸ್ಟಾರ್ ನಿತೇಶ್. ಹೇಗಿದ್ದೀರಾ ಎಲ್ಲರೂ? ಹಾಯ್ ಫ್ರೆಂಡ್ಸ್. ಮೊದಲನೇ ಜೋಡಿಗೆ ನಮ್ಮ ಸ್ವಾಗತ. ಹಾಗಾಗಿ ನೀವು ಹೇಳಿ ನಿತೇಶ್ ಅವರೇ, ನಿಮ್ಮ ಪರಿಚಯನ ಮಾಡ್ಕೊಳ್ಳಿ. ಸರ್, ನಮ್ಮ ಪರಿಚಯನ ಒಂದೊಳ್ಳೆ ಪಂಚ್ ಡೈಲಾಗ್ ಅಲ್ಲಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಹೌದಾ, ಮಾಡಿ. 10 ರೂಪಾಯಿ ಫ್ರೂಟಿ, ನನ್ನ ಹೆಂಡತಿ ಕ್ಯೂಟಿ. ಇರ್ಲಿ ನೀವು ಮುಂದೆ ಹೇಳಿ. ಸರ್, ಆ ಇನ್ಸ್ಟಾಗ್ರಾಮ ಇದೆಯಲ್ಲ, ಅದೇ ಇವಳು ತವರೂರು ಸರ್. ಯಾವಾಗ ನೋಡಿದ್ರು ರೀಲ್ಸ್ ಮಾಡ್ಕೊಂಡಿರ್ತಾಳೆ. ಇನ್ನೇನ್ ರೀಲ್ಸ್ ಮಾಡ್ಕೊಂಡು ಬಿಗ್ ಬಾಸ್ ಹೋಗ್ತೀನಿ ಅಂತ ರೆಡಿ ಆಗ್ಬಿಟ್ಟಿದ್ಲು. ಅಲ್ಲಿ 100 ದಿನ ನಿನ್ನ ಬಿಟ್ಟಿರಕ್ ಆಗಲ್ಲ ಅಂತ ಕರ್ಕೊ ಬಂದೆ ಸರ್ ಇಲ್ಲಿಗೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಸರಿ, ಈಗ ನಿಮ್ಮ ಪರಿಚಯ ಮಾಡ್ಕೋತೀರಾ? ಅಲ್ಲ ಸರ್, ನನ್ನ ಗಂಡನೇ ಇಷ್ಟೊಂದು ಬಿಲ್ಡಪ್ ಕೊಡ್ಬೇಕಾದ್ರೆ ನಮ್ದು ಒಂದ್ ಸ್ವಲ್ಪ ಇರ್ಲಿ ಅಂತ. 1 ರೂಪಾಯಿ ಚಿಂಗಮ್, ನನ್ ಗಂಡ ಸಿಂಗಮ್. ಇರ್ಲಿ ನೀವು ಮುಂದೆ ಹೇಳಿ. ನನ್ ಗಂಡ ಒಂಥರ ರಿಯಲ್ ಸ್ಟಾರ್ ಇದ್ದಂಗೆ ಸರ್. ನಾವ್ ಈ ಪ್ರೋಗ್ರಾಮ್ಗೆ ಗೆದ್ದೆ ಹೋಗೋದು ಅಂತ ಬಂದಿದೀವಿ. ಗೆದ್ದೆ ಹೋಗಿ ನಿಮಗೆ ಏನ್ ಬಹುಮಾನ ಕೊಡ್ತೀವೋ ಅದನ್ನ ತಗೊಂಡೇ ಹೋಗಿ. ಎಸ್ ಸರ್. ಕಾರ್ಯಕ್ರಮ ಶುರು ಮಾಡೋಣ. ಶೈಲಜಾ, ಶುರು ಮಾಡೋಣ. ಈಗ ಯಾವ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ? ಆದರ್ಶ ಏನ್ರಿ, ನಮ್ ಬಾಬಾ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೂ. ಈ ಬಾವ ಇಲ್ಲೂ ಬಂದ್ರಾ? ಕೊಟ್ಟಿದ್ದೀರಾ ಸರಿಯಾಗಿ? ಈ ಸೂ ಫ್ರಮ್ ಸೋ ಮುಗಿದು ಕಾಂತಾರವನ್ ಬಂದರು, ನಮ್ಮ ಭಾವನಿಗೆ ಮರ್ಯಾದೆ ಎಷ್ಟು ಚಂದ ಕೊಡ್ತೀರ ನೋಡಿ. ಕೈ ಚಪ್ಪಳೆ ಹೊಡೀರಿ ಒಂದು ಸೂ ಫ್ರಮ್ ಸೋಗೆ. ಈಗ ನಾನು ಹೇಳುವ ಡೈಲಾಗ್ ನೀವು ಹೇಳಬೇಕು. ಈ ಚಪ್ಪರ ಹಾರಿ ಹೋಗಿ ಅಲ್ಮೇರ ಗೆಮಂತೆಗೆ ಹೋಗಿ ಬೀಳಬೇಕು. ಕನ್ನಡವೇ ಸತ್ಯ. ಯಾರ್ ನೀವು? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಇದು ಆದರ್ಶ ದಂಪತಿಗಳು ಕಾರ್ಯಕ್ರಮ ಅಲ್ವಾ? ಇರಪ್ಪ, ಏನಂದ್ರಿ ನೀವು? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನೀವು ಶೈಲಜಾ ರೀ, ಇನ್ನು ಮಾಳವಿಕ ಆಗಿಲ್ಲ. ಯಾರಪ್ಪ ನೀನು? ಆಹ್ವಾನ ಇರುವುದಕ್ಕೆ ನಾ ಈ ಪ್ರೋಗ್ರಾಮಿಗೆ ಬಂದಿರೋದು. ಇದು ಆದರ್ಶ ದಂಪತಿಗಳು ಕಾರ್ಯಕ್ರಮ ಅಲ್ವಾ? ಯಾರಪ್ಪ ನಿಮ್ಗೆ ಅವಮಾನ ಕೊಟ್ಟಿದ್ದು? ಆಹ್ವಾನ ಇರುವುದಕ್ಕೆ ಬಂದಿರೋದು. ನೋಡಿ ಮೇಡಮ್, ನನ್ನ ಹೆಸರು ಆದರ್ಶ, ನನ್ನ ಹೆಂಡತಿಯ ಹೆಸರೇ ದಂಪತಿ. ಆದರ್ಶ ದಂಪತಿಗಳು ಬಂದಿದ್ದೇವೆ. ಇಲ್ಲಿ ನೋಡಿ, ನೀವು ಅವಕಾಶ ಮಾಡಿ ಕೊಡ್ಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಉಂಟಲ್ಲ, ಇಲ್ಲೇ ಉಗ್ರ ಹೋರಾಟ ಮಾಡ್ತೇನೆ ನಾನು. ಮರ್ಯಾದೆಯಿಂದ ಮಾತಾಡಿ. ನಾವೆಲ್ಲಿಂದ ಬಂದಿರೋದು? ಆಂಚಲ್ವಿನಿಂದ ಬಂದಿದ್ದೇವೆ ಇಲ್ಲಿಗೆ. ಅವಕಾಶ ಮಾಡಿ ಕೊಡ್ಲೇಬೇಕು ನೀವು. ಸೌಂಡ್ ಇಂಜಿನಿಯರ್ ನೀವು ಕೊಟ್ಟಿಲ್ವ ಅಂತ ನಾನು ಆಗ್ಲೇ ಹೇಳ್ತೇನೆ. ಹಲೋ ಕೇಳಿಸ್ತಾ ಇದೆ? ಸರ್ ಹೋಗ್ಲಿ ಬಿಡಿ ಸರ್, TRP ಬರುತ್ತೆ. PR ಹೇಳ್ತಿದ್ದಾರೆ, TRP ಬರುತ್ತಂತೆ. ಬರ್ರಿ ಮುಂದೆ ಬರ್ರಿ ಸ್ವಲ್ಪ. ನಿಮಗೆ ಕಾಂಪಿಟೇಷನ್ ಬಂತು ಸರ್, ನಾವೇ ಗೆಲ್ಲೋದು, ಸುಮ್ಮನಿರಿ. ಸರಿ ಆಯ್ತು, ಯಾರು ಗೆಲ್ತಾರ ನೋಡೋಣ. ಈಗ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಸುತ್ತು ಪರಸ್ಪರ ಸುತ್ತಿಗೆ ಸ್ವಾಗತ. ಮೊದಲನೇ ಕ್ವಶನ್ನ ಇವ್ರನ್ನ ಕೇಳೋಣ. ನಿತೇಶ್ ಅವರೇ, ನೀವು ಮೊದಲನೇ ಸರಿ ಇವ್ರನ್ನ ಭೇಟಿಯಾಗಿದ್ದು ಯಾವಾಗ? ಇನ್ನೆಲ್ಲಿ ಭೇಟಿಯಾಗಿರ್ತೀನಿ ಸರ್? ಆ ಇನ್ಸ್ಟಾಗ್ರಾಮದಲ್ಲೇ ಇವಳನ್ನ ಮೊದಲನೇ ಸಲ ನಾನು ನೋಡಿದ್ದು. ಯಾವುದೋ ಸಾಂಗ್ಗೆ ಕ್ರೇಜಿಯಾಗಿ ಡ್ಯಾನ್ಸ್ ಮಾಡಿ ಒಂದು ರೀಲ್ ಹಾಕಿದ್ಲು. ಅದನ್ನ ನೋಡಿ ನಾನು ತಡ್ಕೊಳಕ್ಕಾಗ್ದೆ ಒಂದು ಕಮೆಂಟ್ ಹಾಕ್ದೆ ಅಷ್ಟೇ. ಏನ್ ಹಾಕಿದ್ರಿ? ನೀವು ತುಂಬಾ ಕ್ಯೂಟಿ ಅಂತ ಕಮೆಂಟ್ ಹಾಕಿದ್ವಿ, ಹಂಗೆ ಹಳ್ಳಕ್ ಬಿದ್ದೆ. ಏನಂತೀರ್ರಿ ಇದಕ್ಕೆ? ಅದೇ ಸರ್, ಬಿದ್ಬಿಟ್ರು ಹಳ್ಳಕ್ಕೆ. ಈಗ ನೀವು ಹೇಳಿ, ಮೊದಲನೇ ಸರಿ ಎಲ್ಲಿ ಭೇಟಿ ಆಗಿದ್ದು?
ತುಂಬ ಮರ್ಯಾದಸ್ರ ಕುಟುಂಬ, ತುಂಬಾ ಇದೆ, ತುಂಬ ಗೌರವ ಇದೆ. ನಾವು ಮೊದಲನೇ ಸರಿ ಭೇಟಿ ಆಗಿದ್ದೀವ್ರ ನಮ್ಮ ಮನೆಯಲ್ಲ. ನಾನು ಬಂದ ಮೇಲೆ ಬರ್ರೆ ಇವ್ರ ಮನೆಗೆ. ಓ, ಸರ್. ಮರ್ಯಾದೆ ಬರಲಿ. ಓ, ಖಂಡಿತ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಮರ್ಯಾದೆ ಬಂದಿದೆ ಅಂತ. ಹಾ. ಈಗ ಎರಡನೇ ಪ್ರಶ್ನೆ ನಿಮಗೆ. ನೀವು ಮೊದಲನೇ ಸರಿ ಭೇಟಿ ಆದಾಗ ನಿಮ್ಮವರು ಯಾವ ಕಲರ್ ಸೀರೆ ಉಟ್ಕೊಂಡಿದ್ರು? ಸರ್ ನಾನು ಮೊದಲನೇ ಸಲ ಇವಳನ್ನ ನೋಡಿದಾಗ ಸೀರೆನೇ ಉಟ್ಕೊಂಡಿರ್ಲಿಲ್ಲ. ಏನ್ರಿ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ, ಒಂದು ಗ್ಯಾಪ್ ಕೊಟ್ರೆ ಮಧ್ಯದಲ್ಲೇ ತೂರ್ಬಿಡ್ತಾರೆ ನಮ್ ಜನ. ಅಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಲು ಅಂತ. ಹಂಗೆಲ್ಲ ಗ್ಯಾಪ್ ಕೊಡ್ಬೇಡಿ, ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾ, ನೀವು ಹೇಳಿ. ಮೊದಲನೇ ಸರಿ ನೋಡಿದಾಗ ಯಾವ ಸೀರೆ ಉಟ್ಕೊಂಡಿದ್ರು ಇವರು? ಹಾ, ನಾನು ಇವಳನ್ನ ಮೊದಲ ಸಲ ನೋಡಕ್ ಹೋದಾಗ ಸ್ವಲ್ಪ ಹಾಕೊಂಡು ಹೋಗಿದ್ದೆ. ಕಣ್ಣೆಲ್ಲ ಮಂಜಾಗಿತ್ತು, ಹಾ. ಸರಿಯಾಗಿ ಕೋರ್ಲೇ ಇಲ್ಲ. ಏನು ಸೀರೆ ಏನು ಮರ್ಯಾದೆ ಕೊಡ್ತೀನಿ ಮರತಿಯ. ಹಾ. ಕೆಂಪಿರ್ಬೇಕೇನಲ್ವೇನೆ? ಕೆಂಪಲ್ವಾ? ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಕೆಂಪೆ ಉಟ್ಕೊಂಡು ಹೋಗಿದ್ವಿ. ಅವ್ರ ಅದೇ ಹೇಳ್ರಿ. ಕೆಂಪನ್ ಲಾಕ್ ಮಾಡಿ. ಲಾಕ್ ಮಾಡ್ರಿ. ಸರಿ, ಮೂರನೇ ಪ್ರಶ್ನೆ ಕೇಳೋಣ. ಮೂರನೇ ಪ್ರಶ್ನೆ ವೀಕ್ಷಕರೇ ತುಂಬಾ ಮುಖ್ಯವಾದದ್ದು. ಈ ಪ್ರಶ್ನೆ ಕೇಳೋದನ್ನೆಲ್ಲ ಗಮನ ಇಟ್ಟು ಕೇಳಿ. ಮೂರನೇ ಪ್ರಶ್ನೆ, ನಿಮ್ಮ ಮನೆಯ ದೋಸೆಯಲ್ಲಿ ಎಷ್ಟು ತೂತುಂಟು? ತೂತ? ಹಾ. ಸರ್ ನಮ್ಮ ಮನೇಲಿ ದೋಸೆ ಮಾಡಿದ್ರೆ ತಾನೇ ತೂತು ಇರಕ್ಕೆ. ಮತ್ತೆ ಹೊಟ್ಟೆಗೆ ಏನ್ ತಿಂತೀರಿ? ನಾವು BTS ಅಲ್ಲಿ ಆರ್ಡರ್ ಮಾಡ್ತೀವಲ್ಲ ಸರ್. BTS ಅಂದ್ರೇನ್ರಿ? ನಾನು ಹೇಳ್ತೇನೆ. ಅರೆ 25 euro ಕೊಟ್ಟು ಬಂದಿದ್ದೇನೆ, ಒಂದು ಡೈಲಾಗ್ ಬೇಡವಾ ನನಗೆ? ಓಹೋ. ಹೌದು ಹೌದು ಹೌದು. BTS ಅಂದ್ರೆ ಬ್ಯಾಂಗ್ಳೂರ್ ಟಿಫನ್ ಸರ್ವಿಸ್. ಆಹಾ. ಈಗಲೇ ಆರ್ಡರ್ ಮಾಡಿ ತಿಂದು ರುಚಿ ನೋಡಿ. ಕರೆಕ್ಟಾಗಿ ಪ್ರಮೋಟ್ ಮಾಡಿದ್ರೆ ನಿಮ್ಗೆ ಆಮೇಲೆ ಕೊಡ್ತೀವಿ 3,000. ಊರಿ. ಓಕೆ ಫೈನ್. ಹಾ. ಸರ್ ಮೂರನೇ ಪ್ರಶ್ನೆ ಕೇಳೋಣ. ಹಾ, ನಿಮ್ಮ ಮನೆಯ ದೋಸೆಯಲ್ಲಿ ಎಷ್ಟು ತೂತುಂಟು? ನಾವು ದೋಸೆ ಮಾತ್ರ ತಿನ್ನೋದು. ಹಾ. ಈ ತೂತು ಗೀತು ಎಲ್ಲ ಲೆಕ್ಕ ಹಾಕೋದಿಲ್ಲ ನಾವು. ನೋಡಿ ಮೇಡಮ್ ಹೆಂಗ್ ಮಾತಾಡ್ತಾರೆ ನೋಡಿ ಸರ್, ಮರ್ಯಾದೆನೇ ಇಲ್ಲ, ತೂತು ಗೀತು ಅಂತೆಲ್ಲ ಮಾತಾಡ್ತಾರೆ. ಸಾಕು ಮರತಿ, ಎಷ್ಟು ಮರ್ಯಾದೆ. ನಮ್ಮ ಮರ್ಯಾದೆ ಸಾಕು ತಗೊಂಡು ಮರತಿ. ಹೌದು ಸಾಕು. ಹಾ. ಹಾ. ಸರ್ ನಮ್ಮ BTS ಅಲ್ಲಿ ಎಷ್ಟು ತೂತಿದೆಯೋ ನಮ್ಮ ಮನೇಲೂ ಅಷ್ಟೇ ತೂತಿರುತ್ತೆ. ಅಷ್ಟೇ ಮೇಡಮ್, ಲಾಕ್ ಮಾಡಿ. ಎಂತ ಸಾವ? ಹಾ. ಥ್ಯಾಂಕ್ ಯು. ಈಗ ಮುಂದಿನ ಸುತ್ತನ್ನ ಪ್ರಾರಂಭ ಮಾಡೋಣ. ಮುಂದಿನ ಸುತ್ತು ಯಾವುದು? ಎಲ್ಲರಿಗೂ ಇಷ್ಟವಾಗುವಂತ ಸುತ್ತು. ಹಾ. ಅದು ಈ ಸೀರೆಯ ಹಾ. ನಿಖರವಾದ ಬೆಲೆ. ಅಲ್ಲ, ಹೀಗೆ ಹೇಳ್ಬಾರ್ದು. ಈ ಸೀರೆಯ ನಿಖರವಾದ ಬೆಲೆ. ಹೋಗಿ ವೀಕ್ಷಕರನ್ನ ಕೇಳಿ ಈ ಸೀರೆ ಬಗ್ಗೆ. ಓಕೆ, ಗಂಡಸನೇ ಕೇಳಲ್ಲ, ಯಾರನ್ನಾರು ಕೇಳಿ. ಮೇಡಮ್ ಒಂದೇ ನಿಮಿಷ, ನಂಗೊಂದು ಡೌಟ್ ಇದೆ. ಏನು? ಈ ಸೀರೆಯ ನಿಖರವಾದ ಬೆಲೆ ಹಾ. ಆಫ್ಟರ್ ಡಿಸ್ಕೌಂಟಾ ಬಿಫೋರ್ ಡಿಸ್ಕೌಂಟಾ? ಯೂರೋಸ್ ಅಲ್ಲಿ ಹೇಳ್ಬೇಕಾ ರುಪೀಸ್ ಅಲ್ಲಿ ಹೇಳ್ಬೇಕಾ? ಇದಕ್ಕೆ ನಮ್ಮ ಬಾಬಾ ಹೇಳ್ತಾರೆ. ಇದಕ್ಕೆ ಡೈಲಾಗ್ ಕೊಟ್ಟಿಲ್ಲ ನಮಗೆ. ಡೈಲಾಗ್ ಇಲ್ಲಂತೆ, ನೀವು ಹೋಗಿ ಕೇಳ್ರಿ. ಥ್ಯಾಂಕ್ ಯು ಸರ್. ಸರ್ ಈ ಸೀರೆಯ ನಿಖರವಾದ ಬೆಲೆ 2,999 ರೂಪಾಯಿ 99 ಪೈಸೆ. ನೀವೆಲ್ಲ ಹೋಗ್ಬಿಟ್ರಿ. ಈ ಸೀರೆಯ ಒಂದು 40 ಯೂರೋ, ರುಪೀಸ್ ಅಲ್ಲಿ ಹೇಳ್ರಿ ಸರ್. 4,000 ರೂಪಾಯಿ. ಥ್ಯಾಂಕ್ ಯು ಸರ್. ಬ್ರಹ್ಮಚಾರ್ಯ ಪ್ರೂವ್ ಮಾಡ್ತೀರಾ? ಯೂರೋಗೆಲ್ಲ ಸೀರೆ ಸಿಗಲ್ಲ ಮಾರ್ಯಾರೆ. ಹಾ. ನೋಡೋಣ ಯಾರು ಕರೆಕ್ಟ್ ಆನ್ಸರ್ ಅಂತ. ಹಾ. ನಮ್ಮ ದಂಪತಿಗಳನ್ನ ಕೇಳಿ. ನೀವು ಹೇಳಿ ಈ ಸೀರೆಯ ನಿಖರವಾದ ಬೆಲೆ. ಎಂತ ಹೇಸಿಕೆ ಮರ್ರೆ. ಮರ್ಯಾದೆ ಸೀರೆಯ ಬೆಲೆ ಕೇಳೋ ಬದಲು ನಿಕ್ಕರ್ ಬೆಲೆ ಕೇಳ್ತಿದ್ದೀರಾ ನೀವು? ಎಂತ ಹೇಸಿಕೆ ಇದು? ಛೀ. ಮರ್ಯಾದೆಯಿಂದ ಮಾತಾಡಿ. ಏನದು? ಎಂತ ಕೇಳ್ತೀರಾ? ನಿಖರಲ್ಲಪ್ಪ, ನಿಖರವಾದ ಬೆಲೆ. ನಿಖರವಾದ ಬೆಲೆಯ ಹಾ. ಒಂದು 3,000 ಕೊಡ್ಬೋದು. 3,000 ಅಂತೆ ಅಷ್ಟೇ. ವೀಕ್ಷಕರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ನಮ್ಮ ಕೊನೆ ಜೋಡಿನ ಕೇಳ್ಬೇಡ. ನಮ್ಮನ್ ಕೇಳಿಲ್ಲ ಇಲ್ಲಿ. ಮರ್ಯಾದಸ್ರ ಕುಟುಂಬದಿಂದ ಎಷ್ಟಮ್ಮ? ಇಷ್ಟಮ್ಮ ಹೇಳಮ್ಮ. ಹೇಳಿದ್ರಲ್ಲ 3,000. ಹೇಳಮ್ಮ, ಎಷ್ಟು ಹೇಳು? ಸರ್ ಇವ್ರು ಯಾವ್ದೋ ಸೀರೆ ತಂದು ಕೊಟ್ಟಿದ್ರಲ್ಲ ಸರ್, ಇದು 5,000 ಇರುತ್ತೆ. 5 3 5 3 ಆಯ್ತು. ಇವಾಗ ಕೇಳೋಣ. ನೀವು ಹೇಳ್ತೀರಾ ಈ ಸೀರೆಯ ನಿಖರವಾದ ಬೆಲೆ? ಸರ್ ಇವ್ರಿಗೆಲ್ಲ ಸೀರೆ ಬಗ್ಗೆ ಏನ್ ಗೊತ್ತು ಸರ್? ನಾನ್ ಹೇಳ್ತೀನಿ ನೋಡಿ, ಈ ಸೀರೆ ನೋಡಿದ್ರೆ ಇದರ ನಿಖರವಾದ ಬೆಲೆ 9,999 ರೂಪಾಯಿಗಳು. ಇದೇ ಪಿಕ್ಸ್. ಸರಿಯಾಗಿ ಹೇಳಿದಾರ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆ ಸರ್. ಈ ಸೀರೆಯ ನಿಖರವಾದ ಬೆಲೆ ಹೇಳಕ್ ಮುಂಚೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್. 10,000 ರೂಪಾಯಿ. ನಾನೇ ಗೆದ್ದಿದ್ದು. ನಿಮಗೆ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್. ಒಂದ್ ನಿಮಿಷ ಹಾ.
ಏನ್ರಿ ಸೀರೆದು ನಿಖರವಾದ ಬೆಲೆ ಇಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಹೆಂಗ್ರಿ ಸಾಧ್ಯ? ಒಂದ್ ಸೀರೆ ತಂದ್ಕೊಟ್ಟಿಲ್ಲ ಇಲ್ಲಿವರೆಗೂ. ಹೆಂಗ್ರಿ ಸಾಧ್ಯ? ಯಾರಿಗ್ರಿ ತಂದ್ಕೊಟ್ರಿ? ಯಾವಳಿಗ್ರಿ ತಂದ್ಕೊಟ್ರಿ? ಮೊನ್ನೆ ತಾನೇ ತಂದಿದ್ನಲ್ಲ ಸೀರೆನ. ಹಾ, ಯಾರ್ಗೆ? ಅಯ್ಯೋ, ತಗ್ಲಾಕೊಂಡೆ ನಾನು ಬಾಯ್ ಬಡ್ಕಿ ನವ್ಯನ್ ಕೈಲಿ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಅಯ್ಯೋ, ಏನಮ್ಮ ಮಾಡ್ತೀಯಮ್ಮ? ಸರ್ ನನ್ಗೆ ಗೊತ್ತಿಲ್ಲ ಸರ್, ಇದ್ ನಿರ್ಧಾರ ಆಗೇ ಬಿಡ್ಬೇಕೀಗ. ಸರ್, ಇದೆಲ್ಲ ಏನಿಲ್ಲ, ಆಮೇಲೆ ಇವಾಗ ಆಗಲ್ಲ ಸರ್. ಇದು ಆದರ್ಶ ದಂಪತಿಗಳು. ಇದಕ್ಕೆಲ್ಲ ತೀರ್ಮಾನ ಮಾಡಕ್ಕೆ ನಮಗೆ ಇನ್ನೊಬ್ರು ಬೇಕು. ಮಾಳವಿಕಾ ಬದುಕು ಜಟಕ ಬಂಡಿ. ಬದುಕು ಜಟಕ ಬಂಡಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ರೀ ಪಿಯಾರ್, ಒಂದು ಚೇರ್ ಹಾಕ್ರಿ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಒಂದು ಚೇರ್ ಇಲ್ಲ ಅಂತೀರಲ್ರಿ. ಯು ಗೆಟಿಂಗ್ ಇಟ್ ಟು ಮೈ ನರ್ವ್ಸ್. ಎಂತ ಮೇಡಮ್ ನಿಮ್ದು ಟಸ್ಸು ಪುಸ್ಸು ಇದು? ಕನ್ನಡ ಮಾತಾಡಿ. ಕನ್ನಡವೇ ಸತ್ಯ, ರೀ ಯಾರಿ ಅದು ನಿತ್ಯ? ಯಾರಿ ಅದು? ಮರ್ಯಾದೆ ಕಳಿಸ್ರಿ ಅವ್ರ ಆಚೆ. ಯಾರ್ರಿ ಅದು? ರೀ ಒಂದು ಚೇರ್ ಹಾಕ್ರಿ. ಇದೇನೋ ಪ್ರಾಬ್ಲಮ್ ಬಂದಿದೆ, ಇವತ್ತು ರಿಸಾಲ್ವ್ ಮಾಡೋಣ. ಥ್ಯಾಂಕ್ ಯು. ಹಾಂ ರೀ ಪಿಯಾರ್, ಯಾರೇ ಅವ್ರು ಕರೆಸ್ರಿ ಅವ್ರನ್ನ ಇವತ್ತು. ಬರ್ರಿ. ಅಕ್ಕ, ಮೇಡಮ್ ಏನಾಯ್ತಮ್ಮ? ಮೇಡಮ್, ನನ್ನ ಮಾನ ಮರ್ಯಾದೆ ಎಲ್ಲ 3 ಬಾಗ್ಲಾಗೋಗಿದೆ ಮೇಡಮ್. ನಮ್ಮ ಗಂಡ ಸೀರೆ ನಿಖರವಾದ ಬೆಲೆ ಹೇಳಿದ್ದಾರೆ. ಅಲ್ಲ ಮೇಡಮ್, ನನ್ಗೊಂದು ಡೌಟ್ ಇದೆ. ಏನಮ್ಮ? ಒಂದಿನ ಒಂದು ಸೀರೆ ತಂದ್ಕೊಟ್ಟಿಲ್ಲ ಮೇಡಮ್ ನನಗೆ. ಆ ಸೀರೆ ಯಾರಿಗೆ ತಂದ್ಕೊಟ್ರು, ಆ ಸೀರೆ ಯಾವಳು ಕೊಟ್ರು ಅಂತ ನಂಗೆ ನಿರ್ಧಾರ ಆಗೇ ಬಿಡ್ಬೇಕು ಮೇಡಮ್. ಅದಕ್ಕೆ ಅಲ್ವಾ ಮೇಲೆ ಬಂದಿರೋದು. ನಾವು ಮಾಡೋಣ. ಏನಪ್ಪ ಹೇಳ್ತೀನಿ ನಿತೇಶ್ ಇದಕ್ಕೆ? ಮೇಡಮ್ 10 ರೂಪಾಯಿ ಫ್ರೂಟಿ ನನ್ನ ಹೆಂಡತಿ ಕ್ಯೂಟಿ ಮೇಡಮ್. ಅದೆಲ್ಲ ಮೇಡಮ್ ಇವ್ರದ್ದು ಇದ್ದಿದೆ ಮೇಡಮ್, ಯಾವಾಗ್ಲೂ ಇದೆ ತಲೆ. ಯಾಕಪ್ಪ ಎಲ್ಲಾ ಪ್ರೋಗ್ರಾಮಲ್ಲೂ ಒಂದೇ ಡೈಲಾಗ್ ಹೇಳ್ತೀಯಾ? ಬೇರೆ ಹೇಳಪ್ಪ ಮೇಡಮ್. ಅದೆಲ್ಲ ಏನು ಇಲ್ಲ, ಸಮಸ್ಯೆ ಎಲ್ಲ ಏನು ಇಲ್ಲ ಮೇಡಮ್. ಅದ್ ಏನಾಯ್ತು ಅಂದ್ರೆ, ಮತ್ತೆ ಯಾರಿಗೆ ಕೊಟ್ರಿ? ನಿಮ್ಮ ಅಕ್ಕಂಗೆ ಏನಾದ್ರು ಕೊಟ್ರ? ಮರ್ಯಾದೆ ರೀ. ಏನದು ನಿಮ್ಮ ಅಕ್ಕ ಎಲ್ಲ ಮಾತಾಡ್ತಿದ್ದೀರಾ? ಮರ್ಯಾದೆ ಕುಟುಂಬದಿಂದ ಬಂದವ್ ನಾವು. ಏನಾದ್ರು ಕೊಟ್ರೇನ್ರಿ? ಕರೆಕ್ಟ್ ಬಾವ, ನಮ್ಮ ಅಕ್ಕಂಗೆ ತಾನೇ ಕೊಟ್ಟಿದ್ ನಾನು ಸೀರೆನ. ಮೇಡಮ್ ನಂಬೇಡಿ ಮೇಡಮ್, ಅವ್ರ ಅಕ್ಕನ್ಗೆ ಅಂತ ತಾಂದ್ರಿ ಇಲ್ಲ ಕೊಟ್ಟಿಲ್ಲ ಮೇಡಮ್, ಹಸಿ ಸುಳ್ಳು ಮೇಡಮ್ ಇದು. ಏನಂತ ಹೇಳ್ತೀಯಪ್ಪ ಇದಕ್ಕೆ ನಿತೇಶ್? ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಾಕೋ ಸೊಪ್ಪು. ನೀನ್ ಮಾಡಿದ ತಪ್ಪು. ಇಲ್ಲ ನೀ ಮಾಡಿ ತಪ್ಪು. ಇಲ್ಲ ನೀನೇ ಮಾಡಿದ ತಪ್ಪು. ಇಲ್ಲ ನೀನೇ ಮಾಡಿದ ತಪ್ಪು. ನೀನೇ ಮಾಡಿದ ತಪ್ಪು. ನಿಲ್ಸಿ ಅಪ್ಪ ನಿತೇಶ್, ಇದು ಬಿಗ್ ಬಾಸ್ ಶೋ ಅಲ್ಲ ಅಪ್ಪ. ಇದು ಬದುಕು ಜಟಕ ಬಂಡಿ. ರೀ ಪಿಯಾರ್, ನಂಗೆ ಸಾಕಾಯ್ತು ರೀ. ಒಂದು ಬ್ರೇಕ್ ಬೇಕು ರೀ. ಟೇಕ್ ಎ ಬ್ರೇಕ್. ನವ್ಯ ಬಾರೆ, ಇದೆಲ್ಲ ಇದ್ದಿದೆ. ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಮಾಡೋಣವಾ? ಬಾ. ಒಂದು ಕಾಫಿ ಹೇಳ್ರಿ. ರೀಲ್ಸ್ ಆದ್ರೆ ಮಾಡ್ತೀನಿ ಬಾ. ಹಲೋ ಕಾಫಿ. ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಲೋ ನಾದ್ನಿ, ನೋಡಿ ಮರ್ತೋಗ್ಬಿಟ್ರಿ. ಅಯ್ಯೋ, ನಮ್ಮ ಅತ್ಕೆನ್ ಕರಿಬೇಕಿತ್ತು. ಬನ್ನಿ ಅದಕ್ಕೆ ಒಂದು ರೀಲ್ಸ್ ಮಾಡೋಣ. ನೋಡಿ ಅವ್ರು ಮರ್ಯಾದೆ ಕುಟುಂಬದಿಂದ ಬಂದವ್ರು ನನ್ನೇ ಮರ್ತೋಗಿದ್ದೀರ. ಅಲ್ಲ ಅದಕ್ಕೆ ನಿಮ್ಮ ಮರ್ಯಾದೆನ ಸೈಡ್ ಬಿಟ್ಬಿಟ್ಟು ಬನ್ನಿ ಒಂದು ರೀಲ್ಸ್ ಮಾಡೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ನಾವಿವತ್ತು ಎಲ್ಲಿದ್ದೀವಿ ಅಂತ ಎಲ್ಲರೂ ನೋಡಿ. ನಾವು ಯಾವ ಕಾರ್ಯಕ್ರಮದಲ್ಲಿದ್ದೀವಿ ಗೊತ್ತಾ? ಬದುಕು ಜಟಕ ಬಂಡಿ. ಇಲ್ಲಿ ಸೀರೆ ಕತೆ ನಿಮ್ಮ ಜೊತೆ ನೋಡೋಣ ಬನ್ನಿ. ಇಲ್ಲಿ ಯಾರಿದ್ದಾರೆ ನೋಡಿ? ಮಾಳವಿಕಾ ಅವರು. ಹಾಯ್ ಹೇಳಿ. ಇಲ್ಲಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ನನ್ನ ತಂಗಿ ನವ್ಯ ಅವಳು ಬಾಳ್ ಮುರಿದು 3 ಬಾಗ್ಲಾಗಿದೆ. ಅಕ್ಕ ದಯವಿಟ್ಟು ನನ್ನ ಬಾಳ್ ಬಗ್ಗೆ ಮಾತ್ರ ಲೈವ್ ಮಾಡ್ಬೇಡ ಅಕ್ಕ. ಇವ್ರು ನಿನ್ ಫಾಲೋವರ್ಸ್ ಕಣೆ, ಏನೂ ಆಗಲ್ಲ. ಅಕ್ಕ ಬೇಡ ರೀ ರೀ ಏನು ಆ ಕಡೆ ಸೈಡ್ಗೆ ಹೋಗಿ ರೀಲ್ಸ್ ಮಾಡಿ ಹೋಗಿ. ಹೋಗಿ ಆ ಕಡೆ ನೀವೇನ್ರಿ ನೀವು? ಏನಮ್ಮ ಇದು ನಿನ್ ತಂಗಿ? ಇಲ್ಲ ಸೈಡ್ಗೆ ಹೋಗಿ. ರೀ ಕರೆಸ್ರಿ ಅವ್ರನ್ನ, ಟೈಮ್ ಆಯ್ತು. ಹೇಳಮ್ಮ ಮೇಡಮ್. ಇಲ್ಲ ಮೇಡಮ್, ನನ್ಗೊಂದು ನಿರ್ಧಾರ ಆಗ್ಬಿಡ್ಬೇಕು ಮೇಡಮ್. ತುಂಬಾ ತಲೆಗೆ ಬಿಸಿ ಆಗೋಗಿದೆ ಮೇಡಮ್. ಈ ಸೀರೆ ಸವಾಸ ಬೇಡ ಮೇಡಮ್ ನನಗೆ. ಬಾರಿ ಇಲ್ಲಿ ಸೀರೆ ನೋಡಿ ಎಷ್ಟು. ಅಯ್ಯೋ, ಮತ್ತೆ ಸೀರೆ ಬಗ್ಗೆ ಮಾತಾಡ್ತೀಯಾ? ನಂಗೆ ಕೇಳಕ್ ಆಗಲ್ಲ ಈ ಸೀರೆ ಯಾವ್ದು ಬಗ್ಗೆ. ಹೊಸ ಸೀರೆ? ಡಿಸ್ಕೌಂಟ್ ಅಲ್ಲಿ ಬೇರೆ ಇದೆ. ಇದೆಲ್ಲ ನಾನು ಸೀರೆ ತಂದಿದ್ದು ಮೊನ್ನೆ. ಯಾರ್ಗೆ? ಇವಳು ಕಾಟನ್ ಸ್ಯಾರಿ ಅಂಗಡಿ, ಇವಳು ಕಾಟನ್ ಕ್ಯಾಂಡಿ ಮಲ್ಲಿಕಾ. ಅಯ್ಯಯ್ಯೋ, ನಾನೊಬ್ಬ ಅಮಾಯಕ, ನಂಗ್ ಗೊತ್ತಿಲ್ಲ ಮಲ್ಲಿಕಾ. ಯಾವಳ್ರಿ ಅವಳು ಮಲ್ಲಿಕಾ?